ಮನೆಯಲ್ಲೇ ಈಸಿಯಾಗಿ ಕುಲ್ಫಿ ಮಾಡೋದು ಹೇಗೆ ಅನ್ನೋದನ್ನು ನೋಡೋಣ. ನಾನು 1 ಕಪ್ಪಷ್ಟು ಬಾದಾಮಿ ಹಾಗೆಯೇ 1 ಕಪ್ಪಷ್ಟು ಗೋಡಂಬಿನ 1 ಗಂಟೆಯಷ್ಟು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಹಾಗೆಯೇ ಅರ್ಧ ಲೀಟ್ರಷ್ಟು ಹಾಲನ್ನು ತಗೊಂಡು ಅದನ್ನು ಕಾಯಕ್ಕಿಟ್ಟಿದ್ದೀನಿ. ಒಂದು ಸ್ವಲ್ಪ ಹಾಲು ತೆಗೆದಿಟ್ಕೊಂಡು ಅದಕ್ಕೆ ಬಾದಾಮಿ ಮಿಕ್ಸನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಕಾಯ್ತಾ ಇರೋಂಥ ಹಾಲಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆಯೇ 1 ಗಂಟೆ ನೆನೆಕಿಟ್ಟಿದ್ದಂಥ ಬಾದಾಮಿ ಮತ್ತು ಗೋಡಂಬಿನ ರುಬ್ಬಿಟ್ಟು ಈ ಹಾಲಿಗೆ ಹಾಕ್ಕೊಂಡು ನಿಧಾನವಾಗಿ ಕಲಿಸ್ಕೊಂಡು ಸ್ವಲ್ಪ ತಿಕ್ಕಾಗೋ ತನಕ ನಿಧಾನವಾಗಿ ಕೈ ಆಡಿಸ್ಕೊಳ್ತಾ ನಾನು ಇದನ್ನು ಕಾಯಿಸ್ಕೊಳ್ತೀನಿ. ಇದಕ್ಕೆ ಸ್ವೀಟಾಗಿ ನಾನು ಸಕ್ಕರೆಯನ್ನು ಬಳಸ್ತಾ ಇದ್ದೀನಿ. ನೀವು ಸಕ್ಕರೆ ಬೇಡ ಅನ್ನೋದಾದರೆ ಖರ್ಜೂರ ಅಥವಾ ಬೇರೆ ಯಾವುದಾದ್ರೂ ಸ್ವೀಟ್ನರ್ನ ಯೂಸ್ ಮಾಡ್ಬೋದು. ಇದು ಕನ್ಸಿಸ್ಟೆನ್ಸಿ ಸ್ವಲ್ಪ ಗಟ್ಟಿ ಆಗಲಿಕ್ಕೆ ನಾನಿಲ್ಲಿ ಪಾರ್ಲೆ ಬಿಸ್ಕೆಟನ್ನು ಹಾಕ್ತಾಯಿದ್ದೀನಿ. ನೀವು ಪುಡಿ ಮಾಡಿ ಕೂಡ ಹಾಕ್ಬೋದು. ನಾನು ಸ್ವಲ್ಪ ಹಾಗೆಯೇ ಹಾಕಿದ್ದೀನಿ. ಅದು ಕರ್ಗ್ಬಿಟ್ಟು ಆಮೇಲೆ ಅದರೊಳಗೆ ಸೇರ್ಕೊಳ್ಳುತ್ತೆ ಅಂತ ಹೇಳಿ ಅದನ್ನು ಐಸ್ ಮೋಲ್ಡಿಗೆ ಹಾಕಿಟ್ಟಿದ್ದೀನಿ. ಹಾಗೆಯೇ ಸ್ವಲ್ಪ ಎಕ್ಸ್ಟ್ರಾ ಉಳಿದಿರೋದನ್ನ ಒಂದು ಐಸ್ ಕ್ರೀಮ್ದು ಬಾಕ್ಸ್ಗೆ ಈ ರೀತಿಯಾಗಿ ಹಾಕಿ ಇದ್ರ ಮೇಲೆ ನೀವು ಟೂಟಿ ಫ್ರೂಟಿ ಅಥವಾ ಬೇರೆ ಯಾವುದೇ ಆದಂತಹ ಡ್ರೈ ಫ್ರೂಟ್ಸ್ನ ಮೇಲ್ಗಡೆ ಹಾಕ್ಕೊಂಡು 8 ಅವರ್ಸು ಫ್ರೀಝರ್ನಲ್ಲಿಡಬೇಕು. ಇದನ್ನು ಫ್ರೀಝರಲ್ಲಿ ಇಟ್ಟಾದಮೇಲೆ 8 ಅವರ್ಸು ನೋಡಿ ಎಷ್ಟು ನೀಟಾಗಿ ಬಂತು. ಇದನ್ನು ತೆಗಿಲಿಕ್ಕೆ ಒಂದೇ ಸರಿ ಬರೋದಿಲ್ಲ. ಸೊ ಇದನ್ನು ನಾನು ಟ್ಯಾಪ್ ವಾಟರನ್ನು ಒಂದು ಲೋಟ ತಗೊಂಡು ಅದನ್ನು ಮುಳುಗಿಸಿಟ್ಟಿದ್ದೀನಿ. ಆವಾಗ ತುಂಬ ಈಸಿಯಾಗಿ ಈ ಕುಲ್ಫಿನ ಹೊರಗಡೆ ತೆಗಿಬೋದು. ಇದೇ ರೀತಿಯಾಗಿ ನಾನು ಎಲ್ಲ ಕುಲ್ಫಿನೂ ಮೋಲ್ಡಿಗೆ ಹಾಕ್ಕೊಂಡಿದ್ದೀನಿ. ಮಕ್ಕಳು ಕೂಡ ಇದನ್ನು ತುಂಬ ಇಷ್ಟಪಡ್ತಾರೆ. ಯಾವುದೇ ಕೆಮಿಕಲ್ಸು ಇರೋದಿಲ್ಲ, ಏನೂ ಇಲ್ಲ. ತುಂಬಾ ರುಚಿಯಾಗಿ ಕೂಡ ಇತ್ತು. ಇದು ನೋಡ್ತಾ ಇರ್ಬೋದು ಬೇರೆ ಬೇರೆ ಶೇಪಲ್ಲಿ ಇರೋವಂತಹ ಮೋಲ್ಡನ್ನು ತೆಗೆದಿರೋ ಅಂಥದ್ದು ಎಷ್ಟು ನೀಟಾಗಿ ಬಂದಿದೆ. ನೀವು ಇದೇ ರೀತಿಯಾಗಿ ಮನೆಯಲ್ಲಿ ಮಾಡಿಕೊಂಡು